ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬವನ್ನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಪ್ರದಾಯ ಸಂಸ್ಕೃತಿಯ ಬಗ್ಗೆ ಜಾಗೃತಿ ಮೂಡಿಸಲು ಶಾಲೆಯ ಆಡಳಿತ ಮಂಡಳಿ ಸಂಕ್ರಾಂತಿಯನ್ನ ಆಯೋಜಿಸಿತ್ತು. ಗ್ರಾಮದಲ್ಲಿ ಶಾಲಾ ಮಕ್ಕಳು ತಾವೇ ಎತ್ತುಗಳು, ಎತ್ತಿನ ಗಾಡಿಯನ್ನ ಸಿಂಗರಿಸಿ ಜೊತೆಗೆ ವಿವಿಧ ಕಲಾ ತಂಡಗಳ ಜೊತೆ ಮೆರವಣಿಗೆ ನಡೆಸಿದ್ರು. ಹಳ್ಳಿ ಸೊಗಡಿನಲ್ಲಿ ಶಾಲಾ ಶಿಕ್ಷಕರು ಮಕ್ಕಳು ವಿಶೇಷವಾಗಿ ರೈತಾಪಿ ವೇಷಭೂಷಣ ಧರಿಸಿ ಪಕ್ಕ ಹಳ್ಳಿ ಸೊಗಡನ್ನು ಪ್ರದರ್ಶಿಸಿದರು. ಇನ್ನು ಹುಡುಗರು ಪಂಚೆ ಉಟ್ಟುಕೊಂಡು, ಹುಡುಗಿಯರು ಸೀರೆ ಉಟ್ಟುಕೊಂಡು ಪಕ್ಕ ಹಳ್ಳಿಯ ಹೆಣ್ಣು ಮಕ್ಕಳಾಗಿದ್ದರು. ಮೆರವಣಿಗೆಯುದ್ದಕ್ಕೂ ವಿವಿಧ ಕಲಾ ತಂಡಗಳ ಜೊತೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಜನರು ಮಸ್ತ್ ಸ್ಟೆಪ್ ಹಾಕುವ ಮೂಲಕ ಸಂಭ್ರಮಿಸಿದರು. ಒಂದು ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಶಿಕ್ಷಕರ ಒಂದು ಮನೋ ಇಚ್ಛೆಯಾಗಿತ್ತು. ಅದೇ ಪ್ರಕಾರವಾಗಿ ನಮ್ಮ SDMC ಅಧ್ಯಕ್ಷರನ್ನು ನಾವು ಕೇಳಿಕೊಂಡೆವು. ಸರ್, ಅದು ಒಳ್ಳೆ ಕಾನ್ಸೆಪ್ಟು ನೀವು ಮಾಡಿ, ಮತ್ತು ನಮ್ಮ ಗ್ರಾಮದಲ್ಲಿ ಕೆಲವಾರು ಪದ್ಧತಿಗಳಿದ್ದವು, ಈಗಿನ ಮಕ್ಕಳುಗಳಿಗೆ ಅದರ ತಿಳುವಳಿಕೆ ಭಾಳ ಕಡಿಮೆ ಆಗ್ತಾಯಿದೆ. ಆ ಒಂದು ಪದ್ಧತಿ ಮುಂದುವರಿಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಪಾಲಕರ ಹಾಗೂ ನಮ್ಮ SDMC ಅವರ ಒಂದು ಮನೋ ಇಚ್ಛೆ ಪ್ರಕಾರ ನಾವೊಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಸರ್. ಬರುವ ವರ್ಷಗಳಲ್ಲಿ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಅದೊಂದು ರಾತ್ರಿ ಪೂರ್ತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆಯಾಗಿದೆ ಸರ್. ಅದಕ್ಕೆ ನಾವು ಮಕ್ಕಳಿಗೆ ಹೇಳಿದ್ವು, ಮಕ್ಕಳೇ ಒಂದು ಸಂಕ್ರಾಂತಿ ಸಂಭ್ರಮ ಅಂದರೆ ನಾಳೆ ನಮ್ಮ ಉತ್ತರಾಯಣ ಪುಣ್ಯಕಾಲ ಶುಭ ದಿನ, ಆದ್ದರಿಂದ ತಾವೆಲ್ಲರೂ ಸಹ ಒಳ್ಳೆ ಬಿಳಿ ವಸ್ತ್ರವನ್ನು ಹಾಕ್ಕೊಂಡು ಬರಬೇಕು ಅಂತಕ್ಕಂಥದ್ದು ನಾವು ಮಕ್ಕಳಿಗೆಲ್ಲ ನಾವು ಹೇಳಿದ್ವು. ಅದೇ ಪ್ರಕಾರ ಮಕ್ಕಳೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡು ಬಂದವರೇ ಸರ್. ಹೆಣ್ಣು ಮಕ್ಕಳೆಲ್ಲ ಸ್ಯಾರಿ ಹಾಕೊಂಡು ಬಂದು ಹಳೆ ಪದ್ಧತಿಯನ್ನು ಕಾಡಬೇಕು ಅಂತ ನಮ್ಮ ಮನೋ ಇಚ್ಛೆಯಾಗಿತ್ತು. ಆ ಹಳೆ ಪದ್ಧತಿ ಪ್ರಕಾರ ಮಕ್ಕಳಿಗೆ ನಾವು ಹೇಳಿದ್ವು. ಅದೇ ಪ್ರಕಾರ ಮಕ್ಕಳೆಲ್ಲ ಒಳ್ಳೆ ಹೌದು ಸರ್. ನಿನ್ನೆ ಮಕ್ಕಳು ನಾವು ಒಂದು 2 hours ಅನ್ನು ಬಿಟ್ಕೊಟ್ಟಿದ್ವು. ನಾಳೆ ಬರುವಾಗ ನೀವು ಒಂದು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡು ಬರಬೇಕು ಅಂತೇಳಿ ಅದೇ ಪ್ರಕಾರ ಅವರು ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಸರ್. ಮತ್ತು ನಾವು ಆ ಕಾಲದಲ್ಲಿ ಉಪಯೋಗಿಸಿದಂಥ ಹಳೆ ವಸ್ತುಗಳು ಸರ್ ನೀವು ನೋಡಿರ್ಬೇಕು ಅಂತ ಕಾಣುತ್ತೆ. ಕೆಲವಾರು ವಸ್ತುಗಳು ಈಗಿನ ಮಕ್ಕಳುಗಳಿಗೆ ಅಥವಾ ನನಗೇನೆ ಗೊತ್ತಿಲ್ಲ ಸರ್, ಅಂಥ ವಸ್ತುಗಳು ಗ್ರಾಮದಲ್ಲಿ ಎಲ್ಲೋ ಅಟ್ಟದ ಮೇಲೆ ಇದ್ವು ಸರ್. ಅವೆಲ್ಲ ಇವತ್ತು ಬೆಳಕನ್ನು ಕಂಡಿವೆ. ನಾವೊಂದು ಏನಾಗಿದೆ ಅಂದರೆ ಈ ಬಂದು ನೋಡಿದಂಥ ಜನಗಳು ಇಂಥ ಒಂದು ಸಾಮಾನುಗಳು ಇದ್ವು ಆ ಮನೆಯಲ್ಲಿ ಅಂತಕ್ಕಂಥದ್ದು ಕಲ್ಪನೆ ಬರ್ತಾಯಿದೆ ಸರ್. ಭಾಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಅಲ್ಲಿ ಯಾವುದೇ ವಸ್ತುವನ್ನು ನಾವು ತೊಗೊಂಡು ಬನ್ನಿ ಅಂತ ಹೇಳೋದು ಹೊರತು ನಾವು ಅದು ಯಾವುದೂ ಸಹ ಬಲವಂತವಾಗಿ ತರಿಸಿಲ್ಲ, ಮಕ್ಕಳೇ ತೊಗೊಂಡ್ಬಂದಿರೋದು ಸರ್. ಕೇವಲ ನಿನ್ನೆ ಮಾತ್ರ ತಂದಿರೋದು. ಒಂದು ವಾರದಿಂದ ಭಾಗನೇ ಹೇಳಿದರೆ ಇನ್ನೂ ಹೆಚ್ಚಿನ ಸಾಮಾನುಗಳು ನಾವು ಬರ್ತಾಯಿದ್ವು ಸರ್. ನಮಗೆ ಈಗ ಆಗಿನ ಕಾಲದಲ್ಲಿ ಏನೇನು ಮಾಡ್ತಾಯಿದ್ರು ಅಂತ ನಮ್ಗೆ ಇನ್ನೂ ಈಗಿನ ಕಾಲದಲ್ಲಿ ತುಂಬ ಜನ್ರೇಷನ್ ಮುಂದೆ ಹೋಗೈತೆ. ಆಗಿನ ಕಾಲದಲ್ಲಿ ಏನೇನು ವಸ್ತುಗಳು ಬರ್ತಿದ್ರು ಅಂತ ಈಗಿನ ಮಕ್ಳಿಗೆ ಒಂಚೂರು ಕಲ್ಪನೆಯೇ ಇಲ್ಲ. ಎಲ್ಲ ಮಿಷಿನ್ಗಳು ಅದು ಇದು ಅಂತ ಬಂದೈತೆ. ಆದರೆ ಇವಾಗ ನಮ್ಮ ಶಾಲೆಯಲ್ಲಿ ಆಗಿನ ಕಾಲದವ್ರು ಎಷ್ಟೊಂದು ಕಷ್ಟಗಳು ಅನುಭವಿಸ್ತಾಯಿದ್ರು, ಮತ್ತು ಅದರಿಂದ ನಮ್ಮ ಆರೋಗ್ಯಗಳು ತುಂಬ ಇದರಿಂದ ಏನೂ ಆಗ್ತಿರ್ಲಿಲ್ಲ. ನಮಗೆ ತುಂಬ ಉಪಯೋಗಗಳಾಗ್ತಾಯಿದ್ದು ಅಂತ ತಿಳಿಸ್ಕೊಡೋಕ್ಕೋಸ್ಕರ ನಮಗೆ ಈ ಕಾರ್ಯಕ್ರಮನ ನಮ್ಮ ಶಿಕ್ಷಕರೆಲ್ಲ ಸೇರಿ ತುಂಬ ಕಷ್ಟಪಟ್ಟು ತುಂಬ ಖುಷಿಯಿಂದ ಇದನ್ನು ಏರ್ಪಡಿಸಿದ್ದಾರೆ. ಮತ್ತು ವಸ್ತುಗಳ ಸಂಗ್ರಹಣೆ ಎಲ್ಲ ಮಾಡಿದ್ವಿ. ನಾವು ಆಗಿನ ಕಾಲದಲ್ಲಿ ಏನೇನು ಬಳಸ್ತಾ ಇದ್ವಿ ಎಲ್ಲ ತಂದು ನಮ್ಮ ಶಾಲೆಯಲ್ಲಿ ಇಟ್ಟು ಎಲ್ಲರಿಗೂ ಅದನ್ನು ಪರಿಚಯ ಮಾಡಿಕೊಟ್ವಿ. ಈಗಿನ ಕಾಲದಲ್ಲಿ ಏನು ಅಂದರೆ ಎಲ್ಲ ಬರೀ ಮಿಷಿನ್ಗಳು ಬಂದ್ಬಿಟ್ಟೈತೆ. ಏನೋ ಒಂದು ಸಾಂಬಾರು ಪದಾರ್ಥನ ಆರಿಸ್ಬೇಕು ಅಂದರೆ ಒಂದು ಮಿಷಿನ್ ತಗೊಳ್ಳೋದು, ಮಿಷಿನಲ್ಲಿ ಆಡಿಸೋದು. ಆದರೆ ಆಗಿನ ಕಾಲದಲ್ಲಿ ಅವರು ಕಷ್ಟಪಟ್ಟು ಟೈಮ್ನೆಲ್ಲನೇ ಇದು ಮಾಡ್ಕೊಂಡು ಕುತ್ಕೊಂಡು ಕೈಯೆಲ್ಲ ನೋವು ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ಮತ್ತು ನಮಗೆ ಆ ವಸ್ತುಗಳ ಬಗ್ಗೆ ಏನಾದರೂ ಏನು ಬಳಸ್ತಾರೆ, ಕೆಲವು ವಸ್ತುಗಳ ಹೆಸರೇ ಗೊತ್ತಿರಲಿಲ್ಲ, ಅದೆಲ್ಲ ಗೊತ್ತಾಯಿತು. ಮತ್ತು ಈ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮದಿಂದ ಎಷ್ಟೋ ಮಕ್ಕಳಿಗೆ ಎಷ್ಟೋ ವಿಷಯದ ಬಗ್ಗೆ ಅರಿವೆಲ್ಲ ಮೂಡಿಸಿದ್ದಾರೆ ನಮ್ಮ ಶಿಕ್ಷಕರು. ಮತ್ತು ಮೊದಲಾಗಿ ನಮ್ಮ ಶಾಲೆಯ ಶಿಕ್ಷಕರಿಗೆ ಮತ್ತು ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.